ನಮಸ್ಕಾರ, ನಾನು ಡಾಕ್ಟರ್ ಜೀವಂತಿ, ಕನ್ಸಲ್ಟೆಂಟ್ ಸೇಫ್ ಐವಿಎಫ್ ಸೆಂಟರ್ ಶಿವಮೊಗ್ಗ. ಇಂದಿನ ವಿಡಿಯೋದಲ್ಲಿ ನಾವು ಈ ಹೈಪರ್ ಆಕ್ಟಿವ್ ಸೆಕ್ಷುವಲ್ ಡಿಸಾರ್ಡರ್ ಇದರ ಕಾರಣಗಳೇನು, ಆ ಕಾಯಿಲೆ ಅಂದ್ರೆ ಏನು ಅಂತ ತಿಳ್ಕೊಂಡ್ವಿ. ಇವತ್ತು ಆ ಕಂಡೀಷನ್ಗೆ ಟ್ರೀಟ್ಮೆಂಟ್ ಏನು ಅಂತ ತಿಳ್ಕೊಳ್ಳೋಣ. ಈ ಹೈಪರ್ ಆಕ್ಟಿವ್ ಸೆಕ್ಷುವಲ್ ಡಿಸಾರ್ಡರ್ಗೆ ಟ್ರೀಟ್ಮೆಂಟ್ ಏನಪ್ಪಾ ಅಂತಂದ್ರೆ, ಒಂದು ಕೌನ್ಸಿಲಿಂಗ್. ಅದು ಆ ಪೇಷಂಟ್ಗೆ ಇರ್ಬೋದು, ಇಲ್ಲ ಕಪಲ್ ಕೌನ್ಸಿಲಿಂಗ್ ಕೂಡ ಇರ್ಬೋದು. ಗಂಡ ಹೆಂಡತಿ ಇಬ್ರು ಜೊತೆ ಕೂರಿಸ್ಕೊಂಡು ಅವರಿಗೆ ಕೌನ್ಸಿಲಿಂಗ್ ನ ಅವಶ್ಯಕತೆ ಇರುತ್ತೆ. ಇದು 1 ಸಿಟ್ಟಿಂಗ್ 2 ಸಿಟ್ಟಿಂಗ್ ಅಥವಾ 1-2 ತಿಂಗಳುಗಳು ಕೂಡ ಕಳೆದುಕೋಬಹುದು. ನೆಕ್ಸ್ಟ್ ಏನಂತಂದ್ರೆ, ಕೆಳಗೆ ಅಂಡರ್ಲೈನ್ ಕಂಡೀಷನ್ಸ್ ನ ಟ್ರೀಟ್ ಮಾಡುವಂಥದ್ದು. ನಾನು ಮೊದಲೇ ಹಿಂದಿನ ವಿಡಿಯೋದಲ್ಲಿ ಹೇಳಿದ ಹಾಗೆ ಡಯಾಬಿಟಿಸ್ ಇರ್ಬೋದು, ಥೈರಾಯ್ಡ್ ಡಿಸಾರ್ಡರ್ ಇರ್ಬೋದು, ಅಥವಾ ಬೇರೆ ಯಾವುದೇ ಹಾರ್ಮೋನ್ ಇಂಬ್ಯಾಲೆನ್ಸ್ ಇರ್ಬೋದು, ಇದನ್ನ ಕರೆಕ್ಟ್ ಮಾಡಬೇಕಾಗತ್ತೆ. ಅಥವಾ ಯಾವುದೇ ಮಾನಸಿಕ ಅಸಂತುಲತೆ ಇದ್ರೆ ಅದಕ್ಕೆ ಪರಿಹಾರ ಬೇಕಾಗತ್ತೆ. ಯಾವುದೋ ಡ್ರಗ್ ಇಂಡ್ಯೂಸ್ಡ್ ಇತ್ತು ಅಂತಂದ್ರೆ ಆ ಡ್ರಗ್ಸ್ ಚೇಂಜ್ ಮಾಡ್ಬೋದಾ ಅಂತ ನಿಮ್ಮ ಡ್ರಗ್ಸ್ ಪ್ರಿಸ್ಕ್ರೈಬ್ ಮಾಡಿದ ಡಾಕ್ಟರ್ನ ಕೇಳಿ ತಿಳ್ಕೊಬಹುದು. ಇನ್ನೊಂದೇನಪ್ಪಾ ಅಂತಂದ್ರೆ, ಲೈಫ್ ಸ್ಟೈಲ್ ಮಾಡಿಫಿಕೇಶನ್. ಏನಿದು ಲೈಫ್ ಸ್ಟೈಲ್ ಮಾಡಿಫಿಕೇಶನ್ ಅಂತಂದ್ರೆ, ಹೆಲ್ದಿ ಡಯಟ್ ಮತ್ತೆ ಎಕ್ಸಸೈಸ್. ನಾವು ನಮ್ಮ ಹಿಂದಿನ ಹಲವಾರು ವಿಡಿಯೋಗಳಲ್ಲಿ ಇದ್ರ ಬಗ್ಗೆ ಸಾಕಷ್ಟು ಡೀಟೇಲ್ ಆಗಿ ಹೇಳಿದ್ದೇವೆ. ಹೆಲ್ದಿ ಡಯಟ್ ಮತ್ತೆ ಎಕ್ಸಸೈಸ್ ಎಲ್ಲಾ ಕಾಯಿಲೆಗಳಿಗೂ ಮೂಲಭೂತ ಅಡಿಪಾಯ ಇದ್ದಾಗೆ. ಸೊ ಹೆಲ್ದಿ ಡಯಟ್ ಅಂತಂದ್ರೆ ಸತ್ವಯುತ ಆಹಾರ, ಈ ಜಂಕ್ ಫುಡ್ಸ್ ಇದನ್ನೆಲ್ಲ ಅವಾಯ್ಡ್ ಮಾಡುವಂಥದ್ದು. ಡೈಲಿ ರೆಗ್ಯುಲರ್ ಎಕ್ಸಸೈಸ್, ಯೋಗ, ಮೆಡಿಟೇಷನ್, ಸೊ ಯಾವುದೇ ರೀತಿಯ ವಾಕಿಂಗ್ ಇದ್ರೆ ಯಾವುದೇ ರೀತಿಯ ಎಕ್ಸಸೈಸ್ ಅವಶ್ಯಕತೆ ಬೀಳುತ್ತೆ. ಸೊ ಇನ್ನೇನಪ್ಪ ಅಂತಂದ್ರೆ, ಲೈಫ್ ಸ್ಟೈಲಲ್ಲಿ ಈ ಆಲ್ಕೋಹಾಲ್ ಇಂಟೇಕ್ ಇದನ್ನ ಕಡಿಮೆ ಮಾಡಬೇಕು. ಕಡಿಮೆ ಅಂತಲ್ಲ, ಸ್ಟಾಪೇ ಮಾಡಿದ್ರು ಒಳ್ಳೆಯದು. ಸೊ ಇವಿಷ್ಟು ಬೇಸಿಕ್ ಥೆರಪಿ. ಇದಕ್ಕೆ ಏನಾದ್ರು ಡ್ರಗ್ಸ್ ಇದೆಯಾ ಅಂತಂದ್ರೆ ಮಾತ್ರ, ಮೆಡಿಕೇಶನ್ ಇಂದ ಇದನ್ನೇನಾದ್ರು ಟ್ರೀಟ್ ಮಾಡ್ಬೋದಾ ಅಂತಂದ್ರೆ ಮಾಡ್ಬೋದು. ಬಟ್ ಅದರ ರಿಸಲ್ಟ್ಸ್ ನಿಮಗೆ ಗೊತ್ತಾಗಬೇಕು ಅಂತಂದ್ರೆ, ಮೊದಲು ಹೇಳಿದಾಗೆ ಬೇರೆ ಎಲ್ಲ ಕಂಡೀಷನ್ಸ್ನ ಟ್ರೀಟ್ ಮಾಡಿದ್ರೆ ನಿಮಗೆ ಡ್ರಗ್ಸ್ ಇಂದ ಸ್ವಲ್ಪ ಉಪಯೋಗ ಆಗ್ಬೋದು. ಸೊ ಇದಿಷ್ಟು ಈ ಹೈಪರ್ ಆಕ್ಟಿವ್ ಸೆಕ್ಷುವಲ್ ಡಿಸಾರ್ಡರ್ನ ಬಗ್ಗೆ ಕಿರು ಮಾಹಿತಿ. ಧನ್ಯವಾದಗಳು.